ಸರ್ಕಾರಕ್ಕೆ 1000 ದಿನ ವರಿಷ್ಠರಿಗೆ ಇರಲಿಲ್ಲ ಆಹ್ವಾನ. ಹೈಕಮಾಂಡ್ ನಾಯಕರ ಕರೆದಿರಲಿಲ್ಲ ಎಂದ ಖರ್ಗೆ. ಹಾವೇರಿ ಸಾಧನಾ ಸಮಾವೇಶಕ್ಕೆ ಯಾರೂ ಬಂದಿರಲಿಲ್ಲ. ಸರ್ಕಾರಕ್ಕೆ 1000 ದಿನ ವರಿಷ್ಠರಿಗೆ ಇರಲಿಲ್ಲ ಆಹ್ವಾನ. ಹೈಕಮಾಂಡ್ ನಾಯಕರ ಕರೆದಿರಲಿಲ್ಲ ಎಂದ ಖರ್ಗೆ. ಹಾವೇರಿ ಸಾಧನಾ ಸಮಾವೇಶಕ್ಕೆ ಯಾರೂ ಬಂದಿರಲಿಲ್ಲ. ವರಿಷ್ಠರ ಗೈರು ಅಸಮಾಧಾನ ಎಂದು ಚರ್ಚೆ ಆಗಿತ್ತು. ಆದರೆ ಇದೀಗ ಸ್ಪಷ್ಟನೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾರ್ಯಕ್ರಮಕ್ಕೆ ವರಿಷ್ಠರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ಏನಿಲ್ಲ. ಪಕ್ಷದ ಸಮಾರಂಭಕ್ಕೆ ಯಾವಾಗಲೂ ಬರ್ತಿದ್ದ ವರಿಷ್ಠರು. ಆದರೆ ಮೊದಲ ಬಾರಿಗೆ ನಿನ್ನೆಯ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ಸುಳಿವೇ ಇಲ್ಲ. ಬೆಂಗಳೂರಿನಲ್ಲೇ ಇದ್ರೂ ಮಲ್ಲಿಕಾರ್ಜುನ್ ಖರ್ಗೆ ಗೈರು. ಆದ್ರೆ ಈಗ ನಾವು ಕರೆದಿರಲಿಲ್ಲ ಎಂದ ಪ್ರಿಯಾಂಕ್ ಖರ್ಗೆ. ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವರಿಷ್ಠರು ಯಾರು ಸಹಿತ ಇರಲಿಲ್ಲ. ಹೈಕಮಾಂಡ್ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಟ್ಟೇ ಇಲ್ಲ ಈ ಒಂದು ವಿಚಾರಕ್ಕೆ ಅಂತ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಅದರಂತೆಯೇ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ಹೇಳ್ತಾರೆ, ಅಂದ್ರೆ ಅದ್ರ ಬಗ್ಗೆ ಯಾವುದೇ ತರದಂತ ಹೇಳಿಕೆಗಳನ್ನ ಕೊಡಲ್ಲ, ಅದ್ರಲ್ಲೇನಿದೆ ಅಂತ ಹೇಳಿ ಅಲ್ಲಿ ಮುಂದೆ ಸಾಕ್ತಾರೆ. ಆದ್ರೆ ಇಲ್ಲೇ ಬೆಂಗಳೂರಿನಲ್ಲಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ಹಾವೇರಿಗೆ ಬರ್ಬೋದಿತ್ತು. ಯಾಕಂದ್ರೆ ಹಾವೇರಿಯಿಂದ ಬೆಂಗಳೂರಿಗೆ ಬರೋಕೆ ಏನು ಅಷ್ಟೇನು ಸಮಯ ಕೂಡ ತೆಗೆದುಕೊಳ್ತಾ ಇರಲಿಲ್ಲ, ಬರ್ಬೋದಿತ್ತು, ಬಟ್ ಬಂದಿರಲಿಲ್ಲ. ಈ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳೋಕೆ ಹೋದ್ರೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡೋಲ್ಲ. ಆದ್ರೆ ಅದರಲ್ಲೇನಿದೆ ಅನ್ನುವಂಥ ಒಂದಿಷ್ಟು ಮಾತುಗಳನ್ನ ಹೇಳಿ ಮುಂದೆ ಹೋಗ್ತಾರೆ. ಸೊ ಈ ಒಂದು ನಡೆ ಏನಿದೆ ಇದು ವಿರೋಧ ಪಕ್ಷಕ್ಕೂ ಸಹಿತ ಸಾಕಷ್ಟು ಟೀಕೆಗೆ ವ್ಯಕ್ತವಾಗಿತ್ತು. ಅದರಂತೆ ಸಾಕಷ್ಟು ಚರ್ಚೆಗಳನ್ನ ಹುಟ್ಟಿ ಹಾಕ್ತಾ ಇತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಏನು ಹಾವೇರಿಯಲ್ಲಿ 1000 ದಿನ ಪೂರೈಸಿದೆ ಕಾಂಗ್ರೆಸ್ ಅಂತ ಇದೀಗ ಸಮಾವೇಶ ನಡೆಯುತ್ತೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ವರಿಷ್ಠರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ, ಇದಕ್ಕೆ ಆಹ್ವಾನ ಅಲ್ಲಿ ಕೊಟ್ಟಿಲ್ಲ ಅನ್ನುವಂಥ ಒಂದಿಷ್ಟು ವಿಷಯಗಳು ಇಲ್ಲಿ ಗೋಚರವಾಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ ಇದೆ ವಿವೇಕ್? ಎಸ್ ವನಿತಾ, ಇವತ್ತು ಕೂಡ ಅಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು 1000 ದಿನದ ಕಾರ್ಯಕ್ರಮ ಮೊನ್ನೆ ಅಷ್ಟೇ ನಡೆಸಿದ್ರು ಕಾಂಗ್ರೆಸ್ ಅವರು. ಆ ಕಾರ್ಯಕ್ರಮಕ್ಕೆ ಬಿಜೆಪಿ ಕಾಂಗ್ರೆಸ್ ಹೈಕಮಾಂಡ್ ಅವರು ಯಾರು ಕೂಡ ಹೋಗಿಲ್ಲ ಅಂತ ಬಿಜೆಪಿ ಅವರು ಈಗಾಗಲೇ ಒಂದಿಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ರು. ಅಂದ್ರೆ ಯಾಕೆ ಕರೆದಿಲ್ಲ, ಈ ರೀತಿಯಾಗಿ ಕರೆದಿಲ್ಲ ಅಂದ್ರೆ ನಿಜಕ್ಕೂ ಇವರ ಒಳಮರ್ಮ ಏನು, ಇದಕ್ಕೆಲ್ಲ ತಿಳಿಸ್ಬೇಕು, ಮುಖ್ಯಮಂತ್ರಿ ಅವರೇ ಉತ್ತರ ಕೊಡ್ಬೇಕು ಅನ್ನೋ ಒಂದಿಷ್ಟು ವಿಚಾರಗಳನ್ನ ಟ್ವೀಟ್ ಮಾಡಿ ವ್ಯಂಗ್ಯ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು ಬಿಜೆಪಿ ಅವರು. ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡ್ತಕ್ಕಂತ ಕೆಲಸಕ್ಕೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮುಂದಾಗಿ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವು ಯಾವುದೇ ಹೈಕಮಾಂಡ್ ನಾಯಕರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಒಂದ್ ವೇಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಥವಾ ಎಐಸಿಸಿ ಅಧ್ಯಕ್ಷರಿಗೆ ಆಹ್ವಾನ ಕೊಟ್ಟಿದ್ರೆ ಹೋಗಿರ್ತಾ ಇದ್ರು. ಪದೇ ಪದೇ ಇದು ರಾಜ್ಯದ ವಿಚಾರ, ರಾಜ್ಯದಲ್ಲಿ ನಡೆತಕ್ಕಂತ ಒಂದು ಫಂಕ್ಷನ್ ಕರೆಯತಕ್ಕಂತ ಅಗತ್ಯ ಇಲ್ಲ. ಮೊದಲನೇ ಬಾರಿಗೆ ಮಾಡ್ಬೇಕಾದ್ರೆ ಆ ಸಮಾವೇಶ ಎಲ್ಲರಿಗೂ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದ್ವಿ. ಈ ಪದೇ ಪದೇ ಈ ರೀತಿಯಾದ ಒಂದು ಪ್ರೋಗ್ರಾಮ್ಗಳಿಗೂ ಹೈಕಮಾಂಡ್ ನಾಯಕರಿಗೆ ಕರೆಯುವ ಅಗತ್ಯತೆ ಇಲ್ಲ. ಇದಾದ ಬಳಿಕ ಡಿಸ್ಟ್ರಿಕ್ಟ್ ವೈಸ್, ಡಿವಿಷನ್ ವೈಸ್ ಇದೇ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತೀವಿ. ಆ ಸಂದರ್ಭದಲ್ಲಿ ಯಾರ ಡೇಟು ಟೈಮ್ ನೋಡ್ಕೊಂಡು ಯಾರಿಗೆ ಕರಿಬೇಕು ಅಂತ ವ್ಯಕ್ತಿಗಳಿಗೆ ಕರಿತೀವಿ ಅನ್ನೋ ಒಂದು ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮುಂದಾಗಿದ್ರು. ಅಲ್ಲಿಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣುವಂತ ಒಂದು ಪಿಕ್ಚರ್ ಏನು ಅಂದ್ರೆ, ಈ ಹೈಕಮಾಂಡ್ ನಾಯಕರಿಗೆ ಯಾಕೆ ಬುಲಾವ್ ಕೊಡ್ಲಿಲ್ಲ, ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಕೂಡ ಯಾಕೆ ಬುಲಾವ್ ಕೊಡ್ಲಿಲ್ಲ ಅನ್ನೋ ಒಂದಿಷ್ಟು ಕುತೂಹಲಕಾರಿ ಸಂಗತಿ ಕೂಡ ಮೂಡಿಸ್ತಾ ಇದೆ ವನಿತಾ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.